ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಒಂದು ಆಫ್ ದ ಫೇಮಸ್ ಜಾಗ ಅಂತ ಹೇಳ್ಬೋದು. ನೀವೇನಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಬಾಲಿ ಅಂತ ಹಾಕಿದ್ರೆ ಪಾಪಪ್ ಆಗುವಂಥ ಜಾಗನೇ ಇದು. ಇದನ್ನು ಲೆಂಪುಯಾಂಗ್ ಟೆಂಪಲ್ ಅಥವಾ ಗೇಟ್ ಆಫ್ ಹೆವೆನ್ ಅಂತ ಕರೀತಾರೆ. ನಾವಿಲ್ಲಿ ಬೆಳಿಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡೋ ಥರ ಅಷ್ಟು ಫ್ರೀ ಆಗಿರೋದಿಲ್ಲ, ತುಂಬಾ ಜನ ಇರ್ತಾರೆ. ಮತ್ತು ಅಲ್ಲಿ ಟೋಕನ್ ಸಿಸ್ಟಮ್, ಟೋಕನ್ ನಂಬರ್ ಪ್ರಕಾರ ಕರೀತಾರೆ ನಮ್ಮನ್ನು. ಅದ್ರ ಪ್ರಕಾರ ನಾವು ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು. ಸೊ ಅದರಿಂದ ನಾವು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಹೊರಡ್ತಾ ಇದ್ದೀವಿ. ಈ ಸೆಟಲ್ ಬಸ್ಸಲ್ಲಿ ಹತ್ಕೊಂಡು ನಾವು ಟೆಂಪಲ್ವರೆಗೂ ಹೋಗಬೇಕಾಗತ್ತೆ. ಪರ್ ಪರ್ಸನ್ ಬಂದುಬಿಟ್ಟು 45,000 ಬಾಲಿ ರೂಪಿಯೆಲ್ಲ ಆಗುತ್ತೆ ಟಿಕೆಟ್ ಕಾಸ್ಟ್ ಬಂದು. ನಾವು ಈ ಸೆಟಲ್ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡು ಹೊರಡ್ತಾ ಇದ್ದೀವೆಲ್ಲ ಟೆಂಪಲ್ಗೆ. ನೋಡ್ಬೋದು ಇಲ್ಲಿ ಎಲ್ಲರೂ ಒಂಥರ ಲುಂಗಿ ಥರ ಕಟ್ಕೊಂಡಿರ್ತಾರೆ. ಅದನ್ನು ಸಾರಂಗ್ ಅಂತ ಹೇಳ್ತಾರೆ. ಅದು ಅವ್ರದ್ದು ಡ್ರೆಸ್ ಕೋಡು, ಕಂಪಲ್ಸರಿ ಅದನ್ನು ಕಟ್ಕೊಂಡು ಹೋಗಬೇಕು. ನಾವು ಸೆಟಲ್ ಬಸ್ ಇಳಿತಿದ್ದಂಗೆ ಅಲ್ಲಿ ಅದು ಕೊಡ್ತಾರೆ ನಮಗೆ. ದಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಟಿಕೆಟ್ ಓನ್ಲಿ. ಅದನ್ನು ಕೊಡ್ತಾರೆ, ನಾವು ಅದನ್ನು ಕಟ್ಕೊಂಡ್ಬಿಟ್ಟು ಆಮೇಲಿಂದ ಬರ್ತಾ ಅದನ್ನು ಅವ್ರಿಗೆ ವಾಪಸ್ ಅಂದರೆ ರಿಟರ್ನ್ ಕೊಟ್ಬಿಟ್ಟು ಹೋಗಬೇಕಾಗತ್ತೆ. ಆ್ಯಂಡ್ ದಟ್ ಈಸ್ ದ ಫೇಮಸ್ ಗೇಟ್ ಆಫ್ ಹೆವೆನ್. ನಮ್ಮ ಡ್ರೈವರ್ ಹೋಗ್ಬಿಟ್ಟು ನಮ್ಮ ಟೋಕನ್ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಟೋಕನ್ ಕಲೆಕ್ಟ್ ಮಾಡಿಕೊಂಡು ಬಂದಾದಮೇಲೆ ನಮ್ಮ ಟೋಕನ್ ನಂಬರ್ ಬಂದುಬಿಟ್ಟು 314 ಏನೋ ಇತ್ತು. ಬಟ್ ಇವಾಗ ಅಲ್ಲಿ ಕರಿತಾ ಇದ್ದಿದ್ದು ಟೋಕನ್ ನಂಬರ್ ಬಂದುಬಿಟ್ಟು ಇಟ್ ವಾಸ್ ಅರೌಂಡ್ 180 ಏನೋ ಇದೆ. ಸೊ ನಾವು ಅಷ್ಟಾದ್ಮೇಲೆ ನಮ್ಮನ್ನ ಕರೀತಾರೆ. ಇಲ್ಲಿ ಟೋಕನ್ ಸಿಸ್ಟಮೇ ನಡೆಯೋದು. ಸೊ ಅದರವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡಬೇಕಾಗತ್ತೆ. ನಮ್ಮ ಟೋಕನ್ ಕರೆಯೋದಕ್ಕೆ ಇನ್ನೂ ಒಂದು 1.5 hour to 2 hours ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಇಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಗಾರ್ಡನ್ ಆಫ್ ಹೆವೆನ್ ಅಂತ. ಇಲ್ಲಿ ನಾವು ಎಲ್ರಿಗೂ ಸೇರಿ 1.5 lakhs ಬಾಲಿ ರೂಪಿ ಪೇ ಮಾಡಿ ಬಂದಿದ್ದು ಒಳಗಡೆ ಎಂಟ್ರೆನ್ಸು. ಒಳಗಡೆ ಬಂದರೆ ಈ ಥರ ಫುಲ್ ಗ್ರೀನರಿ ಇದೆ ಮತ್ತು ಫುಲ್ ಎಲ್ಲ ಗಾರ್ಡನ್ ಥರ ಮಾಡಿದ್ದಾರೆ. ಇದು ಅಷ್ಟೇ ಒಳ್ಳೆ ಸ್ಪಾಟು. ನೀವು ಬಂದುಬಿಟ್ಟು ಇಲ್ಲೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿ ಕಾಫಿ ಪ್ಲಾಂಟೇಷನ್ಗೆ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಲುವಾ ಕಾಫಿ ಸಿಗೋವಂಥ ಜಾಗ ಇದು. ಇದೇನಂತ ಹೇಳಿದ್ರೆ ಮುಂಗ್ಸಿ ಜಾತಿಗೆ ಸೇರಿರೋವಂಥ ಒಂದು ಪ್ರಾಣಿ. ಇದನ್ನು ಬಂದ್ಬಿಟ್ಟು ಲುವಾಕ್ ಅಂತ ಹೇಳ್ತಾರೆ. ಅಲ್ಲಿ ಕಾಣ್ತಾ ಇದೆ. ಅದು ಬಂದುಬಿಟ್ಟು ಕಾಫಿ ಬೀನ್ಸ್ಗಳನ್ನೆಲ್ಲ ತಿಂದ್ಬಿಟ್ಟು ಅದು ಮಾಡೋ ಪಾಪಿಂದ ಅದನ್ನು ಕ್ಲೀನ್ ಮಾಡಿ ಆಮೇಲೆ ಕಾಫಿನ ತಯಾರು ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ವರ್ಲ್ಡ್ ವೈಡ್ ಫೇಮಸ್ ಇದು ಲುವಾ ಕಾಫಿ. ನಮ್ಮ ನಾರ್ಮಲ್ ಕಾಫಿ ಬಂದುಬಿಟ್ಟು ನಮಗೊಂದು 20 ರೂಪೀಸ್ ಅಂತ ಆದರೆ ಇದು ಬಂದುಬಿಟ್ಟು ಪರ್ ಕಪ್ಗೆ ಇದು ಕಾಸ್ಟ್ ಅರೌಂಡ್ 1,700 ರೂಪೀಸ್ ಪರ್ ಕಪ್ ಅಂತೆ. ಇಲ್ಲಿಯವರೇ ನಮಗೆ ಫ್ರೆಶ್ ಆಗಿ ಕಾಫಿನ ತಯಾರು ಮಾಡಿಕೊಡ್ತಾ ಇದ್ದಾರೆ ಟೇಸ್ಟ್ ಮಾಡೋದಕ್ಕೆ. ಕಾಫಿ ಒಂದೇ ಅಲ್ಲ, ಅದ್ರ ಜೊತೆಗೆ ಇಲ್ಲಿ ಟೀ ಪ್ಲಾಂಟೇಷನ್ ಕೂಡ ಇದೆ. ಇಲ್ಲಿ ಟೀ ಪೌಡರ್ ಕೂಡ ಡಿಫ್ರೆಂಟ್ ವೆರೈಟಿ ಆಫ್ ಟೀ ಪೌಡರು ನಿಮಗೆ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಜಿಂಜರ್ ಟೀ, ಮಸಾಲಾ ಟೀ ಮತ್ತು ಇನ್ನು ವೆರೈಟಿ ಆಫ್ ಟೀ ಸಿಗುತ್ತೆ. ನಮಗೆ ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅರೌಂಡ್ 15 ವೆರೈಟಿ ಆಫ್ ಟೀನ ತೊಗೊಂಬಂದು ಕೊಟ್ಟರು. ನಿಮಗೆ ಇವ್ರದ್ದಿಲ್ಲಿ ಶಾಪ್ ಇದೆ. ನೀವೇನಾದರೂ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ್ದಾದ್ರು ಟೇಸ್ಟ್ ಮಾಡಿ ಇಷ್ಟ ಆದರೆ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಔಟ್ಲೆಟ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾವೀಗ ಬಂದ್ಬಿಟ್ಟು ತೀರ್ಥಗಂಗಾ. ಇಟ್ಸ್ ಎ ಪಾಪ್ಯುಲರ್ ಪ್ಲೇಸ್ ಆಫ್ ಈಸ್ಟ್ ಬಾಲಿ. ಒಳಗಡೆ ಫಿಶಸ್ಗೆಲ್ಲ ಫೀಡ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಡ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಫಿಶಸ್ಗೆ. ಟಿಕೆಟ್ ಪರ್ಚೇಸ್ ಮಾಡಿಬಿಟ್ಟು ನಾವು ಹಾಗೆ ಒಳಗೆ ಹೋದ್ವಿ. ಇಲ್ಲಿ ನಮಗೆ ರೆಸ್ಟೋರೆಂಟ್ಸ್ ಕೂಡ ಇದೆ ಒಳಗಡೆ. ಇದೆಲ್ಲ ಮ್ಯಾನ್ ಮೇಡ್ ಪಾಂಡ್ಸು.
ಇದು ಬಂದ್ಬಿಟ್ಟು 1946 ಬಿಲ್ಡ್ ಮಾಡಿದಂತೆ ತೀರ್ಥಗಂಗೆ ಅಂತ. ಇದು ಬಂದ್ಬಿಟ್ಟು ಅನ್ನೋದು ಸ್ಪಿರಿಚುವಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ವಾಲಿಯಲ್ಲಿ. ಆಮೇಲಿಂದ ಇದನ್ನೆಲ್ಲ ರಿನೋವೇಷನ್ ಮಾಡಿಬಿಟ್ಟು ಈ ಥರ ಫುಲ್ ಗಾರ್ಡನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಮೆಡಿಟೇಷನ್ ಎಲ್ಲ ಮಾಡೋದಕ್ಕೆ ಇದೊಂದು ಪೀಸ್ಫುಲ್ ಆಗಿರೋ ಜಾಗ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಫುಲ್ಲು ನ್ಯಾಚುರಲ್ ಆಗಿದೆ ಮತ್ತು ಫುಲ್ ಗ್ರೀನರಿ ಆಗಿರೋದ್ರಿಂದ ನಮಗೂ ಒಂಥರ ಪೀಸ್ ಇರುತ್ತೆ ಮೆಡಿಟೇಟ್ ಮಾಡೋಕ್ಕೆ. ಅದು ಮೆಡಿಟೇಟ್ ಮಾಡೋಕ್ಕೆ ಅಂತಲೇ ಈ ಜಾಗ ಇರೋದು. ಬಂದು ಕೂತ್ಕೊಂಡು ನಾವು ಬೇಕಾದ್ರೆ ಮೆಡಿಟೇಟ್ ಮಾಡ್ಕೋಬೋದು. ನಾವು ಒಳಗಡೆ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ತೆಕ್ಕೊಂಡು ಆಮೇಲೆ ಹೊರಡ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ ತುಂಬಾ ಅಂಗಡಿಗಳಿರೋದ್ರಿಂದ ಏನೇನು ಸಿಗುತ್ತೆ ಏನೇನಿದೆ ಅಂತ ನೋಡಿಕೊಂಡು ನಾವಿಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟ್ ಬಂದಿದ್ದು ಸ್ವಿಂಗ್ಗೆ. ಇದು ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮ್ ಸ್ವಿಂಗ್ ಅಂತಲೇ. ಇಲ್ಲಿ ನೀವು ಓನ್ ಡ್ರೆಸ್ಸಲ್ಲಿ ಅದು ಬರ್ಬೋದು, ಇಲ್ಲ ಅಂದರೆ ಇಲ್ಲೇ ಬಂದು ಡ್ರೆಸ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ 50,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.